To my new YouTube channel, Dr. KPSC. See, in last classes we have studied about the LiDAR. In today's class, we will know about the visual image interpretation and digital image processing. Right? We will start. Visual image interpretation. Satellite image example. ಎಕ್ಸಾಂಪಲ್, ಈಗ ನಾನು ಒಂದು ಸ್ಯಾಟಲೈಟ್ ಇಮೇಜ್ ಐತಿ, ಯಾವುದು ಧಾರವಾಡ ಏರಿಯಾದು. ಆ ಇಮೇಜ್ನ ನಾನು ಯಾವ ಥರ ಇಂಟರ್ಪ್ರಿಟ್ ಮಾಡ್ತೀನಿ ಅಂದ್ರೆ ಸ್ಟೆಪ್ಸ್. ಆಕ್ಚುಲಿ ಇಟ್ಸ್ ಅ ನ್ಯೂಮೋನಿಕ್. ಯಾವ ಥರ ಟೋನ್, ಕಲರ್. ನಾನೀಗ ಇದೊಂದು ಇಮೇಜ್ ನೋಡಾಕತ್ತೀನಿ. ಆ ಇಮೇಜ್ ಒಳಗ ಇದು ಡಾರ್ಕ್ ಐತಿ, ಇಲ್ಲೊಂದು ಏರಿಯಾ ಐತಿ, ಅದು ಲೈಟ್ ಐತಿ. ಇದು ಆ ಇಮೇಜ್ ಒಳಗ ಡಾರ್ಕ್ ಆಗಿ ಕಾಣಕತ್ರ ಅದು ವಾಟರ್ ಐತಿ ಅಲ್ಲೇ ಅಂತ ಅರ್ಥ. ಇಫ್ ಇನ್ ಕೇಸ್ ಲೈಟ್ ಟೋನ್ ಇತ್ತಂತಂದ್ರೆ, ಲೈಟ್ ಕಲರ್ ಇತ್ತಂದ್ರೆ ಡ್ರೈ ಫೀಲ್ಡ್ ಐತಿ ಅಂತ ಅರ್ಥ. ಈ ಒಂದು ಇಮೇಜ್ ಐತಿ, ನಾನು ಅದನ್ನ ಇಂಟರ್ಪ್ರೇಟ್ ಮಾಡಾಕತ್ತೀನಿ. ಇದು ಯಾವ ತರ ಐತಿ, ಯಾವ ತರ ಇಲ್ಲ. ಇಲ್ಲೇ ಏನೈತಿ, ಇಲ್ಲೇ ಡಾರ್ಕ್ ಇದ್ದದ್ದು ಯಾವುದು, ಇಲ್ಲೇ ಲೈಟ್ ಕಲರ್ ಇದ್ದದ್ದು ಯಾವುದು ಅಂತೇಳಿ ನಾನು ಇದನ್ನ ಇಂಟರ್ಪ್ರೇಟ್ ಮಾಡೋದು. ನೆಕ್ಸ್ಟ್ ಶೇಪ್ ಮೇಲೆ ಯಾವ ತರ ನೋಡ್ತೀರಿ, ಔಟ್ಲೈನ್ ಆಫ್ ಆಬ್ಜೆಕ್ಟ್ ಮೀನ್ಸ್ ಈಗ ಶೇಪು ರೆಕ್ಟಾಂಗಲ್ ಐತಿ. ರೆಕ್ಟಾಂಗಲ್ ಇದ್ರೆ ಅದೊಂದು ಲ್ಯಾಂಡ್ ಐತಿ, ಕಲ್ಟಿವೇಟೆಡ್ ಲ್ಯಾಂಡ್ ಇರ್ಬೋದು ಆಯ್ತಂತ ಅನ್ಕೋತೀವಿ. ಇಫ್ ಇನ್ ಕೇಸ್ ಕರ್ಡ್ ಇತ್ತಂದ್ರೆ ಅದು ರಿವರ್ ಐತಿ ಅಂತ. ಅದ್ರದ್ದು ಔಟ್ಲೈನ್ ಏನೈತಲ್ಲ ಅದ್ರ ಬೇಸ್ ಮೇಲೆ ನಾವು ಶೇಪ್ ಕಂಡಿಡ್ತೀವಿ. ಈ ತರ ನಾವು ಇಮೇಜ್ ಕ್ಯಾಪ್ಚರ್ ಆಗಿರ್ತಲ್ಲ ಅದನ್ನ ನಾವು ಇಂಟರ್ಪ್ರೇಟ್ ಮಾಡ್ತೀವಿ. ಓಕೆ, ಹಾಗಾದ್ರೆ ಸೈಜ್ ಯಾವ ತರ ಮೀನ್ಸ್ ಡಿಪೆಂಡ್ಸ್ ಅಪಾನ್ ಹೌ ಬಿಗ್, ಎಷ್ಟು ದೊಡ್ಡದೈತೆ ಅನ್ನೋದ್ರ ಮೇಲೆ. ಸ್ಮಾಲ್ ಸ್ಕ್ವೇರ್ ಇತ್ತಂದ್ರೆ ಅಲ್ಲೊಂದು ಹೌಸ್ ಐತಿ ಅಂತ ಅರ್ಥ. ಅದು ಲಾರ್ಜ್ ಸ್ಕ್ವೇರ್ ಇತ್ತಂದ್ರೆ ಅಲ್ಲಿ ಫ್ಯಾಕ್ಟ್ರಿ ಐತಿ ಅಂತ ಅರ್ಥ. ನಾನು ಏನ್ ಇಮೇಜ್ ಕ್ಯಾಪ್ಚರ್ ಮಾಡಿರಲಿಲ್ಲ ಅದನ್ನ ನಾನು ಇಂಟರ್ಪ್ರೇಟ್ ಮಾಡಾಕತ್ತೀನಿ. ಟೋನು ಈ ತರ ಐತಿ, ಈಗ ಶೇಪ್ ಈ ತರ ಐತಿ, ಸೈಜ್ ಈ ತರ ಐತಿ ಅಂತೇಳಿ ನಾನು ಇಂಟರ್ಪ್ರೇಟ್ ಮಾಡಾಕತ್ತೀನಿ. ನೆಕ್ಸ್ಟ್ ಟೆಕ್ಸ್ಚರ್, ರಫ್ ಐತೋ ಸ್ಮೂತ್ ಐತೋ ಅಂತೇಳಿ. ಮೀನ್ಸ್ ಇಫ್ ಇನ್ ಕೇಸ್ ಫಾರೆಸ್ಟ್ ಇತ್ತಂತಂದ್ರೆ ಅದು ಬಂಪಿ ಟೈಪ್ ಇರ್ತದ, ಮೀನ್ಸ್ ಈ ತರ ಇರ್ತದ. ಅದೇನಾದ್ರೆ ಈಗ ಇಫ್ ಇನ್ ಕೇಸ್ ಕ್ರಿಕೆಟ್ ಫೀಲ್ಡ್ ಐತಂತ ಅನ್ಕೋರಿ, ಅದು ಸ್ಮೂತ್ ಐತಿ. ಈ ತರ ಟೆಕ್ಸ್ಚರ್ ಬೇಸ್ ಮೇಲೆ ನಾನು ಇಂಟರ್ಪ್ರೇಟ್ ಮಾಡ್ತೀನಿ. ಅದಾದ್ಮೇಲೆ ಪ್ಯಾಟರ್ನ್, ಯಾವ ತರ ರೆಕ್ಟ್ಯಾಂಗ್ಯುಲರ್, ಇಲ್ಲೊಂದ್ ಮನೆ ಐತಿ, ಇಲ್ಲೊಂದ್ ಮನೆ ಐತಿ, ಇಲ್ಲೊಂದ್ ಮನೆ ಐತಿ. ಮೀನ್ಸ್ ನಾನು ಇದು ಯಾವ ತರ ಇಂಟರ್ಪ್ರೇಟ್ ಮಾಡಾಕತ್ತೀನಿ, ರೆಕ್ಟ್ಯಾಂಗ್ಯುಲರ್ ಐತಿ ಅದಕ್ಕೆ ಅದೊಂದು ಮನೆ ಐತಿ ಅಂತ ಅನ್ಕೊಳಕತ್ತೀನಿ ನಾನು. ಹೌದಾ, ಇದು ಪ್ಯಾಟರ್ನ್ ಅದು. ನೆಕ್ಸ್ಟ್ ಶ್ಯಾಡೋ, ಡಾರ್ಕ್ ಐತಿ ಅಂತ ಅನ್ಕೋರಿ. ಆ ಶ್ಯಾಡೋ ಡಾರ್ಕ್ ಐತಿ, ಹೆಂಗ್ ಕಂಡಿಡ್ತೀವಿ, ಇದೊಂದು ಟಾಲ್ ಬಿಲ್ಡಿಂಗ್ ಐತಿ, ಅದ್ರದ್ದು ಶ್ಯಾಡೋ ಇಲ್ಲೇ ಬಿದ್ದೈತಿ. ಸನ್ ಇಲ್ಲ ಐತಿ ಅಂತಂದ್ರೆ ಅದ್ರ ಶ್ಯಾಡೋ ಎಲ್ಲಿ ಬೀಳ್ತದ, ಇಲ್ಲಾದ್ರೂ ಶ್ಯಾಡೋ ಬಿದ್ದೈತಿ. ಅದ್ರ ಬೇಸ್ ಮೇಲೆ ಇಫ್ ಇನ್ ಕೇಸ್ ಅದು ಡಾರ್ಕ್ ಇತ್ತು ಅಂತಂದ್ರೆ ಅದು ಶ್ಯಾಡೋ. ಸ್ಮಾಲ್ ಶ್ಯಾಡೋ ಇದ್ರೆ ಟ್ರೀಸ್ ಅದ ಅಂತ ಅರ್ಥ. ಲಾಂಗ್ ಶ್ಯಾಡೋ ಇದ್ರ ಅಲ್ಲೇ ಬಿಲ್ಡಿಂಗ್ ಅದಾವ ಅಂತ ಅರ್ಥ. ಆಯ್ತಾ. ನೆಕ್ಸ್ಟ್ ಸೈಟ್, ಎಲ್ಲೆಲ್ಲಿ ಲೊಕೇಟ್ ಐತಿ, ಎಲ್ಲೆಲ್ಲಿ ಏನೇನು ಅದಾವ ಅಂತ. ಇಫ್ ಇನ್ ಕೇಸ್ ಈಗ ನಾ ಇಮೇಜ್ ನೋಡಿ ನಾನು ಯಾವ ತರ ಏರಿಯಾದೊಳಗೆ ನಾನು ಮನೆ ಕಟ್ಟಿಸ್ಬೇಕಂತಂದ್ರೆ ಅಲ್ಲಿ ನಿಯರ್ ಬೈ ಹೈವೇ ಇರಬೇಕು, ಸ್ಕೂಲ್ ಇರಬೇಕು. ಅದೇ ನಿಯರ್ ಬೈ ನಾನು
ಶಾಪ್ಸ್ ಇರಬೇಕು, ಆ ಥರ ಇದ್ದದನ್ನ ನೋಡಿ ಮನೆ ಕಟ್ಟಿರ್ತೀನಿ. ಹೌದಾ? ಸೊ ನಾನು ಅವಾಗ ಅದನ್ನ ಇಮೇಜ್ ಕ್ಯಾಪ್ಚರ್ ಆಗಿರ್ತಲ್ಲ ಅದನ್ನ ನೋಡಿ ಇಂಟರ್ಪ್ರೇಟ್ ಮಾಡ್ತೀನಿ. ಓಕೆ, ಇಲ್ಲೊಂದು ಇಮೇಜ್ ಐತಿ, ಇಲ್ಲೇ ಪ್ಯಾಡಿ ಫೀಲ್ಡ್ ಐತಿ, ನಿಯರ್ ಬೈ ಇಲ್ಲಿ ವಾಟರ್ ಫೆಸಿಲಿಟಿ ಐತಿ, ಓಕೆ ಇಲ್ಲೇ ಹೈವೇ ಹೋಗುತ್ತಾ ಅಂತೇಳಿ ಈ ಥರ ನಾನು ನೋಡಿ ಇಂಟರ್ಪ್ರೇಟ್ ಮಾಡ್ತೀನಿ. ಇದು ಸೈಟು. ಅಸೋಸಿಯೇಷನ್ ಅದೇ ನಿಯರ್ ಬೈ ಏನೇನೈತಿ, ಶಾಪ್ಸ್ ಅದಾವ, ಸ್ಕೂಲ್ ಅದಾವ, ಲೊಕೇಶನ್ ಇಲ್ಲೇ ಪ್ಯಾಡಿ ಫೀಲ್ಡ್ ಐತೋ, ಇಲ್ಲೇ ವಾಟರ್ ಐತಿ, ಇಲ್ಲೇ ರೋಡ್ ಐತಿ ಅಂದ್ರೆ ಇಲ್ಲಿ ಅಸೋಸಿಯೇಷನ್. ಓಕೆ, ಇಲ್ಲಿ ಮನೆ ನಾನು ಕಟ್ಸಕತ್ತೀನಿ ಅಂದ್ರೆ ಇಲ್ಲಿ ಏನೇನೈತಿ ನಿಯರ್ ಬೈ ನನಗೆ ಅನ್ನೋದು ಅಸೋಸಿಯೇಷನ್. ಇದೇನಂದ್ರೆ ಇಮೇಜ್ ಇಂಟರ್ಪ್ರೇಟ್ ಮಾಡೋದು, ರೈಟ್? ನನಗೆ ಒಂದು ಇಮೇಜ್ ತೋರಿಸ್ತೀನಿ, ವೇಟ್. ಸಿಯರ್ ಇಲ್ಲೇ ಟೋನ್ ನೋಡ್ರಿ, ಇಲ್ಲೇ ಡಾರ್ಕ್ ಐತಿ, ಇಲ್ಲೇ ಲೈಟ್ ಐತಿ, ಹೌದಾ? ಈಗ ಡಾರ್ಕ್ ಇದ್ರೆ ಇಲ್ಲ ವಾಟರ್ ಕಂಟೆಂಟೂ ಐತಿ ಅಂತ ಅರ್ಥ, ಇಲ್ಲೇ ಲೈಟ್ ಇದ್ರೆ ಇಲ್ಲೇ ಡ್ರೈ ಫೀಲ್ಡ್ ಐತಿ ಅಂತ ಅರ್ಥ. ಓಕೆ, ಪ್ಯಾಟರ್ನ್ ನೋಡ್ರಿ, ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ಸ್ ಅದಾವಿಲ್ಲ, ಶೇಪು ಇಲ್ಲಿ ನೋಡ್ರಿ, ರೆಕ್ಟ್ಯಾಂಗ್ಯುಲರ್ ಐತಿ, ಬಿಗ್ ರೆಕ್ಟ್ಯಾಂಗ್ಯುಲರ್ ಇದ್ರ ಅಂದ್ರೆ ಅಲ್ಲೊಂದು ಫ್ಯಾಕ್ಟ್ರಿ ಐತಿ, ಇಲ್ಲೊಂದು ಮನೆ ಐತಿ ಅಂತೇಳಿ ಈ ಥರ ಇಂಟರ್ಪ್ರೇಟ್ ಮಾಡ್ತೀವಿ. ಟೆಕ್ಸ್ಚರ್ ಇಲ್ಲೇ ರಫ್ ಐತಿ ಕಾಣತದ, ಇದು ರಫ್ ಇತ್ತಂತಂದ್ರೆ ಮೇ ಬಿ ಅಲ್ಲಿ ಫಾರೆಸ್ಟ್ ಐತಿ ಅಂತ ಅರ್ಥ. ಇಲ್ಲಿ ಸ್ಮೂತ್ ಐತಿ, ಇದು ಯಾವುದೋ ಒಂದು ಫೀಲ್ಡ್ ಐತಿ, ಮೇ ಬಿ ಇಟ್ಸ್ ಮೇ ಬಿ ಅ ಕ್ರಿಕೆಟ್ ಫೀಲ್ಡ್, ವೆದರ್ ಇಟ್ ಮೇ ಬಿ ಅ ಫುಟ್ಬಾಲ್ ಫೀಲ್ಡ್. ಸ್ಮೂತ್ ಐತಿ. ಸೈಜ್ ನೋಡ್ರಿ, ಲಾರ್ಜ್ ಇದ್ರೆ ಫ್ಯಾಕ್ಟ್ರಿ, ಸ್ಮಾಲ್ ಇದ್ರೆ ಹೌಸು. ಇಲ್ಲಿ ಶ್ಯಾಡೋ ಬಿದ್ದದ, ಲಾಂಗ್ ಶ್ಯಾಡೋ ಇದ್ರೆ ಅದು ಫ್ಯಾಕ್ಟ್ರೀಸ್ ಇರ್ಬೋದು, ಟಾಲ್ ಬಿಲ್ಡಿಂಗ್ ಇರ್ಬೋದು. ಸ್ಮಾಲ್ ಶ್ಯಾಡೋ ಇದ್ರೆ ಅದು ಟ್ರೀದ್ ಇರ್ತದ. ಈ ಥರ ಇಂಡಿಕೇಟ್ ಆಗಿರ್ತದ. ಡಾರ್ಕ್, ಲೈಟು, ಅದಕ್ಕಿಂತ ಲೈಟ್ ಇದ್ದಿದ್ದು, ಟೆಕ್ಸ್ಚರ್, ಈ ಥರ ಪ್ಯಾಟರ್ನು. ಯೂಶ್ವಲಿ ನಾವು ಮ್ಯಾಪ್ಸ್ ಒಳಗೆ ಈ ಥರನೇ ಯೂಸ್ ಮಾಡ್ತೀವಿ. ಸೈಜು, ಶೇಪು, ಅಸೋಸಿಯೇಷನ್ಸು. ಸಿ ಇದು ಔಟ್ಲೈನ್ ಐತಾ, ಇಲ್ಲೇ ವಾಟರ್ ರನ್ ಆಗತ್ತದ, ಇಲ್ಲೇ ಲೈಟ್ ಐತಿ, ಡ್ರೈ ಫೀಲ್ಡ್ ಐತಿ, ಇಲ್ಲಿ ಡಾರ್ಕ್ ಐತಿ, ಇಲ್ಲೇ ವೆಟ್ ಫೀಲ್ಡ್, ವಾಟರ್ ಕಂಟೆಂಟ್ ಐತಿ ಅಂತ ಅರ್ಥ. ಟೆಕ್ಸ್ಚರ್ ನೋಡ್ರಿ, ಇಲ್ಲಿ ಸ್ಮೂತ್ ಐತಿ, ಇಲ್ಲಿ ರಾಶ್ ಐತಿ. ಸಿ ಇಲ್ಲಿ ಟೆಕ್ಸ್ಚರ್, ಇಲ್ಲಿ ಸ್ಮೂತ್ ಐತಿ, ಇಲ್ಲಿ ಸಾಫ್ಟ್ ಐತಿ. ಅಸೋಸಿಯೇಷನ್ಸು, ಶ್ಯಾಡೋ, ಇಷ್ಟೇ ಇರೋದು, ರೈಟ್? ಇಷ್ಟೇ ಇಮೇಜ್ ಇಂಟರ್ಪ್ರಿಟೇಷನ್. ಇವಾಗ ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್. ಇವಾಗ ಯಾವ ಥರ ಅಂದ್ರೆ, ಈಗ ಫೋಟೋಶಾಪ್ ಥರ ಮೀನ್ಸ್ ನಾನೊಂದು ಫೋಟೋ ಕ್ಲಿಕ್ ಮಾಡೀನಿ, ಆ ಫೋಟೋ ಒಳಗೆ ಇಮೇಜ್ ಒಂದಿಷ್ಟು ಬ್ಲರ್ ಬಂದೈತೆ ಅಂದ್ರೆ ನಾನು ಅದನ್ನು ಎನ್ಹ್ಯಾನ್ಸ್ ಮಾಡ್ತೀನಿ. ಮೀನ್ಸ್ ಎಚ್ ಡಿ ಫೋಟೋ ಅಂತೀವಲ್ಲ, ಆ ಥರ ನಾನು ಎನ್ಹ್ಯಾನ್ಸ್ ಮಾಡ್ತೀನಿ. ಇಲ್ಲಾಂದರೆ ಏನಾದರೂ ಕ್ಲೀನ್ ಮಾಡೋದಿದ್ರೆ ಕ್ಲೀನಿಂಗ್ ಮಾಡ್ತೀನಿ, ಕ್ರಾಪ್ ಮಾಡೋದಾದ್ರೆ ಕ್ರಾಪಿಂಗ್ ಮಾಡ್ತೀನಿ, ಫಿಕ್ಸ್ ಮಾಡೋದಾದ್ರೆ ಫಿಕ್ಸ್ ಮಾಡ್ತೀನಿ, ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡ್ತೀನಿ, ಕಾಂಟ್ರಾಸ್ಟ್ ಕಲರ್ಸು ಅವನ್ನೆಲ್ಲನೂ ನಾನು ಚೇಂಜಸ್ ಮಾಡ್ತೀನಿ, ಕ್ಲೀನಪ್ ಮಾಡ್ತೀನಿ ನನ್ನ ಫೋಟೋನ. ಓಕೆ, ಅದಾದಮೇಲೆ ಕ್ರಿಯೇಟಿಂಗ್ ಸ್ಪೆಷಲ್ ಇಮೇಜಸ್. ಯಾವ ಥರ? ಈಗ ಅಗ್ರಿಕಲ್ಚರ್, ಎನ್ವೈರ್ಮೆಂಟಲ್ ವರ್ಕಿಗೆ ಆ್ಯಕ್ಚುಲಿ ಇದನ್ನು ಈ ಥರ ಇದ್ದಿದ್ದು ಯೂಸ್ ಮಾಡ್ತಾರೆ, ಹೌದಾ? ಅವಾಗ ನನ್ನ ಪ್ಲಾಂಟ್ ಹೆಲ್ತ್ ಐತೋ ಇಲ್ಲೋ ಅನ್ನೋದನ್ನ ನಾನು ಕ್ಲಾರಿಫೈ ಮಾಡಿ ಇಮೇಜ್ ಕ್ಯಾಪ್ಚರ್ ಮಾಡ್ತೀನಿ. ಯೂಶ್ವಲಿ ಇದು ಪ್ರೊಸೆಸಿಂಗ್ ಡಾಟಾ ಯಾವಾಗ ಕ್ಯಾಪ್ಚರ್ ಆಗಿರ್ತದಲ್ಲ ಅವಾಗೇ ಮಾಡ್ತಾರೆ. ಸೊ ಇದೆಲ್ಲ ಕಂಪ್ಯೂಟರ್ ಮಾಡೋದ್ರಿಂದ ಈ ಥರ ಕ್ಯಾಪ್ಚರ್ ಆಗಿದೆ ಇಮೇಜ್ನ, ಹೆಲ್ತಿ ಪ್ಲಾಂಟು, ನಾನ್ ಹೆಲ್ತಿ ಪ್ಲಾಂಟು, ಮತ್ತು ಪಿಕ್ಸೆಲ್ಸ್ ಯಾವ ಥರ ಐತಿ, ನನಗೆ ಇಷ್ಟು ಝೂಮ್ ಒಳಗೆ ಇಷ್ಟು ಕ್ಲಿಯಾರಿಟಿ ಇರಬೇಕು ಅಂತೇಳಿ ನಾನು ಪಿಕ್ಸೆಲ್ಸ್ನ ಅಡ್ಜಸ್ಟ್ ಮಾಡ್ತೀನಿ. ಇದು ಫೋಟೋಶಾಪು. ನಾನು ಪಿಕ್ಚರ್ ಮಾಡುವಾಗ ಈ ಥರ ಮಾಡ್ತೀವಿ, ಹೌದಾ? ಸೇಮ್ ಪ್ರೊಸೆಸ್ಸೇ ಡ್ರೋನ್ ಆಗಲಿ, ಸೆಟಲೈಟ್ಸ್ ಆಗಲಿ, ಯಾವುದೇ ಇಮೇಜ್ ಕ್ಯಾಪ್ಚರ್ ಆಗಿರ್ತೈತಿ ಅಂತಂದ್ರೆ ಇದೇ ಪ್ರೊಸೆಸ್ಸೇ ನಾವು ಫಿಕ್ಸಿಂಗ್ ಮಾಡೋದು. ಯೂಶ್ವಲಿ ಇದು ಆಟೋಮೆಟಿಕ್ನೂ ಆಗ್ತದೆ, ಇಲ್ಲಾಂದ್ರೆ ನಾವಾಗ್ಲೂ ಆ ಥರ ಫೋಟೋಶಾಪಿಂಗ್ನು ಮಾಡ್ಬೋದು, ರೈಟ್? ಯಾವ್ಯಾವ ಅದಾವ ಹಾಗಾದ್ರೆ? 4 ಎಲಿಮೆಂಟ್ಸು. ಫಸ್ಟು ಕ್ಲೀನಿಂಗು. ಆರ್ ಫಿಕ್ಸಿಂಗ್. ಯಾವ ಥರ? ಈಗ ಸೆಟಲೈಟು ಸೆನ್ಸರ್ಲಿಂದ ಇಮೇಜ್ ಕ್ಯಾಪ್ಚರ್ ಆಗೈತಿ, ಅದೇನಾಗೈತಿ, ರೆಕಾರ್ಡ್ ಆಗ್ಯದ, ಹೌದಾ? ಬಟ್ ಅಲ್ಲೇ ರಾಂಗ್ ಬ್ರೈಟ್ನೆಸ್ ಐತಿ. ಯಾವ ಥರ? ಇದೊಂದು ಲ್ಯಾಂಡ್ ಐತಿ, ಆ ಲ್ಯಾಂಡ್ ಒಳಗೆ ಇಲ್ಲೇ ಡ್ರೈ ಲ್ಯಾಂಡ್ ಐತಿ, ಬಟ್ ಅದು ಬ್ರೈಟ್ ಡಾರ್ಕ್ ಐತಿ. ಡ್ರೈ ಲ್ಯಾಂಡ್ ಇದ್ರೆ ಯೂಶ್ವಲಿ ಲೈಟ್ ಕಲರ್ ಇರ್ತದ, ಬಟ್ ಇಲ್ಲೇ ಡಾರ್ಕ್ ಐತಿ.
ಯಾಕ? ಬಿಕಾಸ್ ಆಫ್ ಸನ್ ಆಂಗಲ್, ಶ್ಯಾಡೋ ಬಿದ್ದು ಏನೋ ಒಂದು ಡಾರ್ಕ್ ಆಗೈತಿ ಅಂತ ಅರ್ಥ. ಹೌದಾ? ಇಫ್ ಇನ್ ಕೇಸ್ ಕ್ಲೌಡ್ಸ್ಲಿಂತ್ರ ಏನಾದರೂ ಆ ಥರ ಆಗಿದ್ರ ಆ ಥರದ್ದು ಇಮೇಜ್ನ ನಾನು ಏನು ಮಾಡ್ತೀನಿ, ಕರೆಕ್ಟ್ ಮಾಡ್ತೀನಿ. ಅದರದ್ದೇ ಆದ ಟ್ರೂ ಕಲರ್ನ ನಾನು ತೊಗೊಂಡ್ಬರ್ತೀನಿ. ಫಸ್ಟ್ ನಾನು ಫಿಕ್ಸ್ ಮಾಡ್ತೀನಿ. ಓಕೆ, ಮೀನ್ಸ್ ಇಫ್ ಇನ್ ಕೇಸ್ ಇದು ಫಾರ್ಮ್ ಲ್ಯಾಂಡ್ ಐತಿ, ಕ್ಲೌಡ್ಸ್ಲಿಂತ್ರ ಇದೇನಾಗೈತಿ, ಈ ಇಮೇಜು ಕ್ಯಾಪ್ಚರ್ ಮಾಡುವಾಗ ಇದು ಡಾರ್ಕ್ ಬಂತು. ಸೊ ಕಂಪ್ಯೂಟರ್ ಇದೇನು ಮಾಡುತ್ತಾ, ಫಿಕ್ಸ್ ಮಾಡ್ತೈತಿ. ಓಕೆ, ಈ ಲ್ಯಾಂಡ್ ಡ್ರೈ ಲ್ಯಾಂಡು, ಬಟ್ ಇದು ಕ್ಲೌಡ್ಲಿಂತ್ರ ಈ ಥರ ಫಿಕ್ಸ್ ಆಗೈತಿ ಅಂತ ಹೇಳಿ ಇಮೇಜ್ನ ಸೆನ್ಸ್ ಮಾಡಿ ಆ ಡಾಟಾ ಎಲ್ಲ ಕಲೆಕ್ಟ್ ಮಾಡಿ ಫಿಕ್ಸ್ ಮಾಡ್ತೈತಿ. ಇದು ಫಸ್ಟ್ ಕ್ಲೀನಿಂಗ್ ಆ್ಯಂಡ್ ಫಿಕ್ಸಿಂಗ್ ಆಫ್ ದಿ ಇಮೇಜ್. ನೆಕ್ಸ್ಟ್ ಕ್ಲಿಯರ್ ಮಾಡೋದು ಅವ್ರು ಎನ್ಹ್ಯಾನ್ಸ್ ಮಾಡೋದು. ಯಾವ ಥರ? ಇಮೇಜ್ ಏನಾದರೂ ಬ್ಲರ್ ಇತ್ತು, ಈಗ ನಾ ಇಮೇಜ್ ಕ್ಯಾಪ್ಚರ್ ಮಾಡೀನಿ, ಅದೇನಾದರೂ ಬ್ಲರ್ ಇತ್ತಂದರೆ ನಾನೇನು ಮಾಡ್ತೀನಿ, ಕಾಂಟ್ರಾಸ್ಟ್ ಅಂತ ಕೊಟ್ಟಿರ್ತಾರೆ ಗೊತ್ತಾ, ನಾವು ಫೋಟೋನೆಲ್ಲ ಅಡ್ಜಸ್ಟ್ ಮಾಡುವಾಗ ಕಾಂಟ್ರಾಸ್ಟ್ ಅಂತ ಇರ್ತದೆ. ಮೀನ್ಸ್ ಇನ್ಕ್ರೀಸ್ ಬ್ರೈಟ್ನೆಸ್ಸು, ಡಿಕ್ರೀಸ್ ಬ್ರೈಟ್ನೆಸ್ಸು ಈ ಥರ ಇರ್ತದೆ ಗೊತ್ತಾ. ನಾವು ಇದೇನಾದರೂ ಡಾರ್ಕ್ ಇತ್ತಂತಂದರೆ ನಾವು ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡ್ತೀವಿ. ಇಫ್ ಇನ್ ಕೇಸ್ ಇದು ಫುಲ್ ಡಾರ್ಕ್ ಇತ್ತಂದ್ರೆ, ಇದು ಲೈಟ್ ಇತ್ತಂದರೆ ವಿ ವಿಲ್ ಇನ್ಕ್ರೀಸ್ ದ ಡಾರ್ಕ್ನೆಸ್ಸು. ಮೀನ್ಸ್ ಇಮೇಜ್ ಕ್ಲಿಯರ್ ಆಗಿರಬೇಕು, ಶಾರ್ಪ್ ಇಮೇಜ್ ಬರ್ಬೇಕಂತ ಹೇಳಿ ನಾವು ಕಾಂಟ್ರಾಸ್ಟ್ ಚೇಂಜ್ ಮಾಡ್ತೀವಿ. ಇದು ಎನ್ಹ್ಯಾನ್ಸ್ ಮಾಡೋದು. ನೆಕ್ಸ್ಟ್ ಯಾವುದು? ಕ್ರಿಯೇಟಿಂಗ್ ಸ್ಪೆಷಲ್ ಇಮೇಜ್. ಸ್ಪೆಷಲ್ ಇಮೇಜ್ ಅಂದ್ರೆ ಯಾವ ಥರ? ಇದೊಂದು ಇಮೇಜ್ ಕ್ಯಾಪ್ಚರ್ ಮಾಡೀವಿ, ಇದು ಫಾರ್ಮ್ ಲ್ಯಾಂಡು, ಇಲ್ಲೊಂದಿಷ್ಟು ಟ್ರೀಸ್ ಅದಾವ, ವೆಜಿಟೇಷನ್ ಐತಿ, ಇದು ಹೆಲ್ತಿ ಐತಿ. ಇಲ್ಲೊಂದಿಷ್ಟು ಅದಾವ, ಅದು ಅನ್ಹೆಲ್ತಿ ಐತಿ. ಸೊ ಈ ಥರ ಸ್ಪೆಷಲ್ ಇಮೇಜ್ ಕ್ರಿಯೇಟ್ ಮಾಡೋದು. ನಾನು ಇಮೇಜ್ ಕ್ಲಿಕ್ ಮಾಡೀನಿ, ಆ ಇಮೇಜ್ ಒಳಗೆ ನಂಗೆ ಇದು ಬೇಕು. ಇದ್ರೊಳಗೆ ಯಾವ ಥರ ಇಮೇಜ್ ಬೇಕಂತಂದ್ರೆ ಯಾವುದು ಹೆಲ್ತಿ ಐತಿ, ಯಾವ್ದು ಅನ್ಹೆಲ್ತಿ ಐತಿ ಅನ್ನೋದು ನಾನು ಐಡೆಂಟಿಫೈ ಮಾಡಬೇಕು. ಆ ಥರದ್ದು ಇಮೇಜ್ ನಾನು ಕ್ಯಾಪ್ಚರ್ ಮಾಡ್ಕೋಬೇಕು. ಸೊ ಆಲ್ರೆಡಿ ಕಂಪ್ಯೂಟರ್ ಇದು ಸೆನ್ಸರ್ಸ್ ಒಳಗೆ ಅವೆಲ್ಲ ಈ ಥರದ್ದೆಲ್ಲ ಫೀಚರ್ಸ್ ಇನ್ಸ್ಟಾಲ್ ಆಗಿರ್ತಾವೆ, ರೈಟ್? ಅವೆಲ್ಲನೂ ಇನ್ಸ್ಟಾಲ್ ಆಗಿರೋ ಇಮೇಜಸ್ನ ಅದನ್ನ ಥ್ರೂ ದ ಕಂಪ್ಯೂಟರ್ ಇದನ್ನೆಲ್ಲ ಐಡೆಂಟಿಫೈ ಮಾಡಿ ಸ್ಪೆಷಲ್ ಇಮೇಜಸ್ನ ಕ್ರಿಯೇಟ್ ಮಾಡ್ತೈತಿ. ಹಾಗಾದ್ರೆ ಈ ಥರ ಸ್ಪೆಷಲ್ ಇಮೇಜಸ್ ಆಲ್ರೆಡಿ ಹೇಳಿನಿ ಯಾವ ಥರ ಕ್ರಿಯೇಟ್ ಆಗ್ತಂದ್ರೆ, ಯಾಕಂದ್ರೆ ಡಿಫ್ರೆಂಟ್ ಆಫ್ ಲೈಟ್ನ ಯೂಸ್ ಮಾಡಿ, ಲೈಕ್ ವಿಸಿಬಲ್ ಲೈಟ್ ಇದ್ರೆ ಅಬ್ಸರ್ವ್ ಆಗ್ತದ, ಅಬ್ಸರ್ವ್ ಆದ್ರೆ ಇಮೇಜ್ ಲೈಟ್ ಬರ್ತೈತಿ, ರೈಟ್? ಅದೇನಾದ್ರೂ ಇನ್ಫ್ರಾರೆಡ್, ನಿಯರ್ ಇನ್ಫ್ರಾರೆಡ್ ಇದ್ರೆ ಅದು ರಿಫ್ಲೆಕ್ಟ್ ಆಗ್ತೈತಿ, ಅದ್ರದ್ದು ಇಮೇಜ್ ಡಾರ್ಕ್ ಬರ್ತೈತಿ. ಈ ತರ ಇದು ಸ್ಟೇಜ್ 3, ಕ್ರಿಯೇಟಿಂಗ್ ಅ ಸ್ಪೆಷಲ್ ಇಮೇಜ್. ನೆಕ್ಸ್ಟ್ ಸಾರ್ಟಿಂಗ್ ಪಿಕ್ಸೆಲ್ಸ್. ಇದು ಯಾವ ಥರ? ನಾನು 10 to 20 ಈಗ ಮ್ಯಾಪ್ಸ್ ತೊಗೊಂಡಿರ್ತೀನಿ, ಆ ಮ್ಯಾಪ್ಸ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಹೌದಾ? ಸೆಲೆಕ್ಟ್ ಮಾಡಾದ್ಮೇಲೆ ಆ ಮ್ಯಾಪ್ಸ್ ಒಳಗೆ ನಾನು ಸೂಪರ್ವೈಸ್ ಮಾಡ್ತೀನಿ ಕಂಪ್ಯೂಟರ್ಗೆ. ಯಾವ ಥರ? ಓಕೆ, ಇದು ವೀಟ್ ಫೀಲ್ಡ್ ಐತಿ, ಇಲ್ಲೇ ವಾಟರ್ ಉಂಟದ, ಇಲ್ಲಿ ಸಿಟಿ ಐತಿ ಅಂತೇಳಿ ನಾನು ಸೂಪರ್ವೈಸ್ ಮಾಡ್ತೀನಿ. ಹೌದಾ? ನಾನಾಗಲೇ ಸೂಪರ್ವೈಸ್ ಮಾಡಾದ್ಮೇಲೆ ಅದೇನು ಮಾಡುತ್ತಾ, ಪಿಕ್ಸೆಲ್ಸ್ನ ಅರೇಂಜ್ ಮಾಡ್ತದ. ಮೀನ್ಸ್ ಇಲ್ಲಿ ನಾನಾಗಲೇ ಅದಕ್ಕೆ ಹೇಳಿನಿ, ಇಲ್ಲೇ ಇದೆಲ್ಲ ಇವೆಲ್ಲ ಇಲ್ಲದವ ಅಂತೇಳಿ. ಅದ್ರ ಬೇಸ್ ಮೇಲೆ ಅದೇನು ಮಾಡ್ತಾ, ಪಿಕ್ಸೆಲ್ಸ್ನ ಕ್ಲಾಸಿಫೈ ಮಾಡುತ್ತಾ. ಹಾಗಾದ್ರೆ ಅನ್ಸೂಪರ್ವೈಸ್ಡ್ ಅಂದರೆ ನಾನು ಏನೂ ಅದ್ರ ಕೇಳ್ಕೊಡಲ್ಲ, ಇಲ್ಲಿ ವೀಟ್ ಫೀಲ್ಡ್ ಐತೆ ಅಂತ ಹೇಳೋದ ಏನಿಲ್ಲ. ಅದೇನು ಮಾಡ್ತಾ, ತನ್ನಷ್ಟಕ್ಕೆ ತಾನು ಐಡೆಂಟಿಫೈ ಮಾಡಿ ಪಿಕ್ಸೆಲ್ಸ್ನ ಕ್ಲಾಸಿಫೈ ಮಾಡುತ್ತಾ. ಇಷ್ಟು ಇರೋದು ಇಮೇಜ್ ಇಂಟರ್ಪ್ರಿಟೇಷನ್, ಡಿಜಿಟಲ್ ಪ್ರೊಸೆಸಿಂಗ್. ಅದನ್ನೆಲ್ಲ ಇಮೇಜ್ ಕ್ಯಾಪ್ಚರ್ ಮಾಡಿ ಅವಾಗ ಫೈನಲ್ ಆಗಿ ನಮಗೊಂದು ಮಾಡೆಲ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಆಯ್ತಾ? ಇವೆಲ್ಲ ಇನ್ಬಿಲ್ಡ್ ಇರ್ತದೆ, ಇದೇನು ಸಪ್ರೇಟ್ ನಾವು ಮಾಡ್ಬೇಕಂತೇನಿಲ್ಲ. ಇವೆಲ್ಲ ಇನ್ಬಿಲ್ಡ್ ಇರ್ತದೆ ಕಂಪ್ಯೂಟರ್ ಒಳಗಾಗಲಿ ಸೆನ್ಸರ್ಸ್ ಒಳಗಾಗಲಿ. ಇವೆಲ್ಲ ಇನ್ಬಿಲ್ಡ್ ಇರೋದ್ರಿಂದ ಇವೆಲ್ಲ ಜಸ್ಟ್ ಏನಂದ್ರೆ ಇದ್ರ ಬಗ್ಗೆ ನಮ್ಗೆ ನಾಲೆಜ್ ಇರಬೇಕು, ರೈಟ್? ಇಷ್ಟೇ ಇರೋದು. ಇದು ಲಾಸ್ಟ್ ಪಾರ್ಟ್ ಆಫ್ ರಿಮೋಟ್ ಸೆನ್ಸಿಂಗ್ ಇಂದು. ನೆಕ್ಸ್ಟು GIS GPS ಅವೆರಡು ಅದಾವ, ಅದನ್ನ ಹೇಳಾದ್ಮೇಲೆ ಲಾಸ್ಟ್ ಏನೈತಲ್ಲ ಅದು ಬಹಳ ಇಂಪಾರ್ಟೆಂಟ್ ಐತಿ. ಓಕೆ, ಇದು ಮುಗೀತು. ಇಷ್ಟು ಲಾಸ್ಟ್. I have already told you within 15 days I will complete that one. As soon as possible I will complete definitely. ಇನ್ನೊಂದು ಥಿಂಗ್ ಏನಂತಂದ್ರೆ, ಆಲ್ಮೋಸ್ಟ್ ಎಲ್ಲರೂ ಏನಂತಂದ್ರೆ, ನಾನು ಗ್ರೂಪ್ ಕ್ರಿಯೇಟ್ ಮಾಡಿದೆ, ಬಟ್ ಗ್ರೂಪ್ ಒಳಗೆ ಮೆಸೇಜ್ ಮಾಡೋ ಬದಲಿ ಸಪ್ರೇಟಾಗಿ ಬಂದು ನನ್ನ ಮೆಸೇಜ್ ಮಾಡೋದಿದೆ. ಸೊ ಐ ಡಿಸ್ಟ್ರಾಯ್ಡ್ ದಟ್ ಚಾನಲ್. So I'm clarifying you that if anything is there, like if you can't share in
ಗ್ರೂಪ್ ಮೀನ್ಸ್ ದೆನ್ ಓನ್ಲಿ ಯು ಮೆಸೇಜ್ ಮೀ, ಅದರ್ ದೆನ್ ಡೋಂಟ್ ಮೆಸೇಜ್ ಮೀ, ರೈಟ್? ಏನೇ ಇದ್ರೂ ಗ್ರೂಪ್ ಒಳಗೆ ಮೆಸೇಜ್ ಮಾಡ್ರಿ, ನಾನು ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ, ಬಟ್ ಡೋಂಟ್ ಡೂ ಪರ್ಸ್ನಲ್ ಮೆಸೇಜಸ್, ರೈಟ್? ಪರ್ಸ್ನಲ್ ಆಗಿ ಬಂದು ನಂದು ಐಡಿನ ಅದ್ರೊಳಗೆ ನೀವು ಮೆಸೇಜ್ ಮಾಡಬೇಡ್ರಿ. ಅದ್ರ ಸಂಬಂಧ ನನಗೊಂದು ಗ್ರೂಪ್ನ ನಾನು ಡಿಸ್ಟ್ರಾಯ್ ಮಾಡಿದ್ದೆ, ಆ ಥರ ಎಲ್ಲ ಮಾಡಕತ್ತಿದ್ದಕ್ಕೆ. ಸಿ, ಮೈ ಕ್ರೆಡಿಬಿಲಿಟಿ ಈಸ್ ಇಂಪಾರ್ಟೆಂಟ್. ನಾನು ಹೆಂಗೆ ಓದ್ತೀನಿ, ನಾನು ಯಾವ ಥರ ನಾನು ಟೀಚ್ ಮಾಡ್ತೀನಿ ಅನ್ನೋದೆಲ್ಲ ನಿಮಗೆ ಗೊತ್ತಾಗಬೇಕು, ಹೌದಾ? ಅದು ಇಂಪಾರ್ಟೆಂಟ್ ಇರೋದು. ನನ್ನ ಟೀಚಿಂಗ್ ನಿಮ್ಗೆ ಇಷ್ಟ ಆಗೋದೋ ಇಲ್ಲೋ ಅಷ್ಟೇ ಇಂಪಾರ್ಟೆಂಟು. ಇನ್ನೊಂದು ನಾನು ಏನು ಮಾಡ್ತೀನಿ, ಯಾಕಂದರೆ ಸಿ, ಸರ್ಟಿಫೈಡ್ ಎಜುಕೇಟೆಡ್ಗೂ ಡಿಫ್ರೆನ್ಸ್ ಐತಿ. ಸರ್ಟಿಫಿಕೇಶನ್ಗೋಸ್ಕರ ಎಜುಕೇಟ್ ಆಗೋರು ಬೇರೆ, ಎಜುಕೇಟೆಡ್ ಆಗಿರೋದು ಬೇರೆ. ಮೀನ್ಸ್ ಎಜುಕೇಷನ್ ಜಸ್ಟ್ ಸರ್ಟಿಫಿಕೇಟ್ಲಿಂತ್ರನೇ ಸಿಗಲ್ಲ. ಈಗ ನನ್ನ ಹಿಸ್ಟ್ರಿ ಅವನ್ನೆಲ್ಲ ನನ್ನ ಡಿಗ್ರಿ ಒಳಗೆಲ್ಲ ನಾನು ಓದೇ ಇಲ್ಲ, ರೈಟ್? ನಾನು ಯಾವಾಗ ಕಾಂಪಿಟೇಟಿವ್ ನಾನು ಸ್ಟಾರ್ಟ್ ಮಾಡಿದೆ ಅವಾಗ ನಾನು ಓದಿದೆ. ಡಿಫ್ರೆನ್ಸ್ ಅದ ಸರ್ಟಿಫಿಕೇಶನ್ ಸಿಗೋದಕ್ಕೂ ಇದಕ್ಕೂ. ಸೊ ಬಹಳಷ್ಟು ಜನ ನಿಮ್ದು ಯಾವ ಬ್ರಾಂಚು ಏನು ಅಂತ ಸಿ, ನಾನು ಇದನ್ನು ನಿಮ್ಗೆ ಹೇಳುವಾಗೂ ಇಫ್ ಇನ್ ಕೇಸ್ ನನಗೆ ಏನಾದರೂ ಡೌಟ್ ಇದ್ದರೆ ನಾನು ಕ್ಲಿಯರ್ ಮಾಡ್ಕೊತೀನಿ. ಫಸ್ಟ್ ನಾನಾದರೂ ಡಿಫ್ರೆಂಟ್ ಮೆಟೀರಿಯಲ್ನ ಅದರೊಳಗೆ ಓದಿ ನಾನು ಇಲ್ಲಿ ಕ್ಲಾಸಿಫೈ ಮಾಡ್ತೀನಿ. ಇನ್ನೊಂದು ಏನಂತಂದರೆ, ನಾನು ಆಲ್ರೆಡಿ ಡ್ರೋನ್ಸ್ ಬಗ್ಗೆ ಅವೆಲ್ಲ ಕಲ್ತೀನಿ, ರೈಟ್? ಸೊ ನನಗೆ ಅದು ಸ್ವಲ್ಪ ಈಸಿ ಆಗ್ತದೆ ಇದು. ಸೊ ದಟ್ಸ್ ವೈ ಐ ಆಮ್ ಎಕ್ಸ್ಪ್ಲೈನಿಂಗ್ ಯು. ಸಿ, ಒನ್ ಸೆಕೆಂಡ್ ಐ ಆಮ್ ಟೆಲಿಂಗ್ ಯು ದ್ಯಾಟ್ ನೀವು ನೋಟ್ಸ್ ಬರೆಯುವಾಗ ನಿಮ್ಮದೇ ಆದ ಸ್ವಂತ ಓನ್ ನೋಟ್ಸ್ ನೀವು ಬರ್ಕೋಬೇಕಾಗ್ತದೆ. ನಾನು PDF ಮೋಸ್ಟ್ ಆಫ್ ಆಲ್ ಹೇಳಿದ್ರಿ, PDF ಎಕ್ಸ್ಪ್ಲೇನ್ ಮಾಡಿರಿ. ಸಿ, PDF ನಾನು ಲಾಸ್ಟ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇವೆಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆದಮೇಲೆ. ನಾನು PDF ಹಿಡ್ದೆ ನಾನು ಏನಾದರೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕತ್ರ ಏನಾಗುತ್ತೆ ಅಂತಂದರೆ ಟೈಮ್ ವೇಸ್ಟ್ ಆಗ್ತದೆ. ಯಾಕಂದ್ರೆ ನೀವು ಓದ್ಕೋತೀರಿ, ನಿಮ್ಮ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಯ್ತಂದ್ರೆ ನೀವು PDF ಓದ್ಕೊಂತೀರಿ ನೀವು ಅಷ್ಟಕ್ಕೆ. ಅವಾಗ ಓಕೆ, ಅವಾಗ ಸಿಂಪಲ್ ಅನಿಸ್ತೈತಿ. ನಾನು ಅಷ್ಟೊಂದು ಹಾರ್ಡ್ ವರ್ಡ್ಸ್ನ ಇನ್ಕ್ಲೂಡ್ ಮಾಡಿಲ್ಲ PDF ಒಳಗೆ. ಆ ನೋಟ್ಸ್ ಒಳಗೆ ನಾನು ಹಾರ್ಡ್ ವರ್ಡ್ಸ್ ಇನ್ಕ್ಲೂಡ್ ಮಾಡಿಲ್ಲ, ಎಲ್ಲ ಸಿಂಪಲ್ ವರ್ಡ್ಸ್, ಅದೆಲ್ಲ ಅರ್ಥ ಆಗ್ಬೇಕಂತ ಹೇಳಿ ಆ ಥರದ ವರ್ಡ್ಸ್ನ ನಾನು ಇನ್ಕ್ಲೂಡ್ ಮಾಡೀನಿ. ಸೊ ಫಸ್ಟ್ ನಾನು ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಇವೆಲ್ಲ ಕ್ಲಿಯರ್ ಆದ ತಕ್ಷಣ ಹೋಗಿ ನೀವು PDF ಓಪನ್ ಮಾಡಿ ನೋಟ್ಸ್ ಅದು ಏನೈತೆ ಅನ್ನೋದು ನೀವು ಓದ್ಕೋಬೇಕು, ಅಂದ್ರೆ ನಿಮ್ಗೆ ಕ್ಲಿಯರ್ ಆಗ್ತೈತಿ. ನಾನೇನಾದರೂ ಇಫ್ ಇನ್ ಕೇಸ್ ಆಯ್ತಪ್ಪ ನೀವು ಏನಾದರೂ ಬರೆಯೋದೈತಿ ಅಂತಂದರೆ ಏನೋ ಹೌದು, ನಾನು ಕ್ಲಿಯರ್ ಆಗಿ ವರ್ಡ್ ಟು ವರ್ಡ್ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ಇರ್ತಿತ್ತು. ಬಟ್ ನಾವಿಲ್ಲಿ ಬರೆಯೋಕತ್ತಿಲ್ಲ, ಜಸ್ಟ್ ಮಲ್ಟಿಪಲ್ ಆಬ್ಜೆಕ್ಟಿವ್ ಕ್ವಶನ್ಸ್ ಅದ. ಸೊ ಆ ಥರದ್ದು ನಾನು ಸಾಲ್ವ್ ಮಾಡಬೇಕು ಅಂತಂದರೆ ನಮಗೆ ಜಸ್ಟ್ ಬೇಸಿಕ್ ನಾಲೆಜ್ ಇರಬೇಕು. ಒಂದೇ ಬುಕ್ಕು ನೀವು ರೆಡಿ ಮಾಡ್ಕೊರಿ. ನಾನು ನಂದೇ ಕ್ಲಾಸ್ ನೋಡ್ರಿ ಅಂತ ನಾನು ನಿಮ್ಗೆ ಹೇಳಕತ್ತಿಲ್ಲ. ನಿಮ್ಗೆ ಯಾವ ಕ್ಲಾಸ್ ನಿಮ್ಗೆ ಅರ್ಥ ಆಗುತ್ತಾ ಆ ಕ್ಲಾಸಸ್ನ ಚೂಸ್ ಮಾಡ್ಕೋರಿ. ಭಾಳಷ್ಟು ಅದಾವ, ಯೂಟ್ಯೂಬ್ ಚಾನಲ್ಸ್ ಭಾಳ ಅದಾವ. ಅದ್ರೊಳಗೆ ನಿಮ್ಗೆ ಯಾವ್ದು ಅರ್ಥ ಆಗುತ್ತೆ. ಒಂದಿಷ್ಟು ಜನಕ್ಕೆ ನನ್ನ ಕ್ಲಾಸ್ ಅರ್ಥ ಆಗುತ್ತೆ, ಒಂದಿಷ್ಟು ಜನಕ್ಕೆ ನನ್ನ ಕ್ಲಾಸ್ ಅರ್ಥ ಆಗಲ್ಲ. ಬಹಳಷ್ಟು ಕ್ಲಾಸಸ್ ಅದಾವ, ಬಟ್ ಎಲ್ಲದಕ್ಕೂ ಹೋಗಕ್ಕೆ ಹೋಗ್ಬೇಡ್ರಿ, ಒಂದಕ್ಕೆ ಸ್ಟಿಕ್ ಆಗ್ರಿ. ಮೀನ್ಸ್ ಓಕೆ, ಈ ಕ್ಲಾಸ್ ನನಗೆ ಅರ್ಥ ಆಗಕತ್ತೈತಿ, ನನ್ನ ಕ್ವಶನ್ ಸಾಲ್ವ್ ಆಗಕತ್ತೈತಿ ಅಂತಂದ್ರೆ ಆ ಕ್ಲಾಸ್ನ ನೀವು ರೆಫರ್ ಮಾಡಬೇಕು. ನನ್ನ ಕ್ಲಾಸ್ಲಿಂದ ನಿಮ್ಮ ಕ್ವಶನ್ ಸಾಲ್ವ್ ಆಗಕತ್ತಿಲ್ಲ ಅಂದ್ರೆ ನನ್ನ ಕ್ಲಾಸ್ ರೆಫರ್ ಮಾಡಬಾರ್ದು, ರೈಟ್? ನಿಮ್ಗೆ ಯಾವುದೇ ಚಾನಲ್ ಆದ್ರೂ ನೀವು ನೋಡಕತ್ತೀರಿ ಅಂತಂದ್ರೆ ಓಕೆ, ಆ ಕ್ಲಾಸ್ ಒಳಗೆ ಅದನ್ನ ಹೇಳಿದ್ರೆ ಈ ಕ್ಲಾಸ್ ಒಳಗೆ ಇದನ್ನ ಹೇಳಿಲ್ಲ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಕನ್ಫ್ಯೂಸ್ ಆಗಿ ನಿಮ್ಗೆ ಯಾವುದು ಅರ್ಥ ಆಗಲ್ಲ. ಸ್ಟಿಕ್ ಆಗಬೇಕು, ಒಂದೇ ಒಂದು ಕ್ಲಾಸಿಗೆ ಸ್ಟಿಕ್ ಆಗಬೇಕು, ಅದನ್ನೇ ಓದಬೇಕು, ಅದನ್ನೇ 20 ಸಲ ಓದಬೇಕು. ನೋಟ್ಸ್ ಬರೀಬೇಕು, ರನ್ನಿಂಗ್ ನೋಟ್ಸ್ ಬರೀಬೇಕು, 20 ಸಲ ಅದನ್ನೇ ಓದಬೇಕು. ರಿವಿಷನ್ ಮಾಡೋದಿರ್ತದ, ಲಾಸ್ಟ್ ಮೂಮೆಂಟಿಗೆ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು, ಇಷ್ಟೇ ಇರೋದು. ನಾನು PDF ಎಕ್ಸ್ಪ್ಲೈನ್ ಮಾಡ್ತೀನಿ, ನಾನು ಮಾಡಲ್ಲ ಅಂತಲ್ಲ, ಲಾಸ್ಟಿಗೆ ಮಾಡ್ತೀನಿ. ಬಟ್ ಕಾನ್ಸೆಪ್ಟೇ ಅರ್ಥ ಆಗಿಲ್ಲ ಅಂತಂದ್ರೆ ನಾನು PDF ಹಿಡ್ಕೊಂಡು ನಾನು ವರ್ಡ್ಸ್ನೆಲ್ಲ ನಾನು ಈ ಥರ ಓದ್ಕೊಂತ ಹೋಗ್ತೀನಿ. ಓದ್ಕೊಂಡಾದ್ಮೇಲೆ ನನಗೆ ಅದು ಕನ್ಫ್ಯೂಷನ್, ಇದು ಕನ್ಫ್ಯೂಷನ್, ಎಲ್ಲನೂ ನನಗೆ ಒಂಥರ ಮಿಕ್ಸಪ್ ಆಗ್ಬಿಡ್ತದೆ, ರೈಟ್? ನಿಮಗೂ ಅದೇ ಥರನೇ ಆಗೋದು. ನಾನು ಬರೀ ಓದ್ಕೊಂಡೋದ್ರೆ ಏನು ಯೂಸ್ ಇಲ್ಲ. ನಾನು ಕ್ಲಾರಿಫೈ ಮಾಡ್ಬೇಕು ನಿಮ್ಮ ಡೌಟ್ಸ್ ಎಲ್ಲ ಈಸಿಯಾಗಿ, ಯಾವ ಥರ ಪಾರ್ಟ್ ಟು ಪಾರ್ಟ್ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಕಾನ್ಸೆಪ್ಷುವಲ್ ಆಗಿ ನಮ್ಗೆ ಅರ್ಥ ಆಗಬೇಕು. ಆಮೇಲೆ ನೀವಾಗಲೇ ಹೋಗಿ PDF ಓದ್ಕೋರಿ. ಇಫ್ ಇನ್ ಕೇಸ್ ಅಲ್ಲೇ ಏನಾದರೂ ಡೌಟ್ ಇದ್ರೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬರೆಯೋ ಹ್ಯಾಬಿಟ್ ಇಟ್ಕೋರಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಇವೆಲ್ಲ ಇಮ್ಯಾಜಿನೇಷನ್ ಮೇಲೆ ಹೋಗೋದು. ನಾನು ಡೈರೆಕ್ಟಾಗಿ ತೊಗೊಂಬಂದು ನಿಮಗೆ ಇದು ಡ್ರೋನ್, ಇದು ಇಮೇಜ್ ಕ್ಯಾಪ್ಚರ್ ಆಗಕ್ಕದ, ನೀವಾಗಲೇ ಇಮ್ಯಾಜಿನೇಷನ್ ಪವರ್ನ ಇನ್ಕ್ರೀಸ್ ಮಾಡ್ಕೋಬೇಕಾಗ್ತದೆ. ಯಾವ ಕ್ಲಾಸ್ಲಿಂದ ನಿಮ್ಮ ಕ್ವಶನ್ ಸಾಲ್ವ್ ಆಗುತ್ತೋ ಆ ಕ್ಲಾಸಸ್ನ ನೀವು ರೆಫರ್ ಮಾಡಿರಿ. ಬಹಳಷ್ಟು ಜನ ಅದಾರ, ಬಹಳಷ್ಟು ಚಾನಲ್ ಅದಾವ. ನೀವು ರೆಫರ್ ಮಾಡೋಕ್ಕಿಂತ ಮುಂಚೆ ಚೆಕ್ ಮಾಡಿರಿ, ಓಕೆ ನನಗೆ ಈ ಕ್ಲಾಸ್ ನಾನು ಒಂದು ಕ್ಲಾಸ್ ಕೇಳಿದೆ, ನನಗೆ ಆ ಕ್ವಶನ್ ಸಾಲ್ವ್ ಆಗಕತ್ತದೋ ಇಲ್ಲೋ ನೋಡ್ರಿ. ಎಲ್ಲರ ಕಡೆಗೂ ಒಂದೊಂದು ಥರದ ಕಂಟೆಂಟ್ಸ್ ಅದಾವ.
ಹೌದಾ ಆ ಕ್ಲಾಸ್ ಒಳಗೆ ಅಷ್ಟು ಹೇಳಿದ್ರು, ಈ ಕ್ಲಾಸ್ ಒಳಗೆ ಇದನ್ನ ಹೇಳಿದ್ರು, ಈ ಥರನೇ ಮಾಡ್ಕೊತಂದ್ರೆ ನಿಜವಾಗ್ಲೂ ನಿಮ್ಗೆ ಯಾವುದೂ ಅರ್ಥ ಆಗಲ್ಲ. ಲಾಸ್ಟಿಗೆ ಕನ್ಫ್ಯೂಷನ್ ಆಗಿ ಬಿಟ್ಬಿಡ್ತೀರಿ. ಈ ಥರ ಯಾವತ್ತೂ ಆಗಬಾರ್ದು. ಈಗ ಒಂದು ಕ್ಲಾಸ್ ಕೇಳಾಕತ್ತೀರಾ, ಆ ಕ್ಲಾಸು ರೆಫರ್ ಮಾಡಬೇಕು, 20 ಸಲ ಓದಬೇಕು. ಆಮೇಲೆ ಇಫ್ ಇನ್ ಕೇಸ್ ಏನಾದರೂ ಮಿಸ್ಸಿಂಗ್ ಇತ್ತಂತಂದ್ರೆ ಸಿಲೆಬಸ್ ಪ್ರಕಾರ ಅದನ್ನ ನೀವು ಅಪ್ಡೇಟ್ ಮಾಡ್ಕೋಬೇಕು. ಅಷ್ಟೇ ಇರೋದು. ಜಾಸ್ತಿ ಟೆನ್ಷನ್ ತೊಗೊಳ್ಳೇಬಾರ್ದು. ನೋಟ್ಸ್ ಮಾಡ್ಕೊಳೋವಾಗೆ ಪ್ರಾಪರಾಗಿ ಮಾಡ್ಕೋರಿ. ಸಪ್ರೇಟ್ ಒಂದು ನೋಟ್ಸ್ ಇಡ್ರಿ ಇದಕ್ಕೆ ಅಂತ ಹೇಳಿ. ಮಿಕ್ಸಪ್ ಯಾವತ್ತೂ ಮಾಡಬೇಡ್ರಿ. ಸುಮ್ಮನೆ ಓದಬಾರ್ದು ಯಾವತ್ತೂ. ಕಾನ್ಸೆಪ್ಷುಯಲ್ ಕ್ಲಾರಿಟಿ ಇರಬೇಕು. ರೈಟ್? ಹಾರ್ಡ್ ವರ್ಕಿಗೂ ಸ್ಮಾರ್ಟ್ ವರ್ಕಿಗೂ ಭಾಳ ಡಿಫ್ರೆನ್ಸ್ ಅದ. ಹಾರ್ಡ್ ವರ್ಕು ಇರಬೇಕು, ಆದರೆ ಕತ್ತೆ ಥರ ಓದಬಾರ್ದು ಅಷ್ಟೇ. ಅದ್ರ ಜೊತೆ ಸ್ಮಾರ್ಟ್ ವರ್ಕು ಇರಬೇಕು. ಎರಡು ಸೇರಿದಾಗೆ ನಮ್ಗೆ ವರ್ಕ್ ಕ್ವಶನ್ ಸಾಲ್ವ್ ಮಾಡೋ ಕೆಪಾಸಿಟಿ ನಮಗೆ ಬರ್ತದೆ. ಒಂದೇ ಬುಕ್ಕು 20 ಸಲ ಓದ್ರಿ. ಲಾಸ್ಟ್ ಮೂಮೆಂಟಿಗೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಸಿಲೆಬಸ್ ಎಷ್ಟು ಇನ್ನೂ ಇನ್ನು ಅಕ್ಟೋಬರ್ ಒಳಗೆಲ್ಲ ಎಕ್ಸಾಮ್ ಇರೋದು. ಅಷ್ಟೊಂದು ನೀವು ಆರಾಮ್ ಕಂಪ್ಲೀಟ್ ಮಾಡ್ಕೋಬೋದು. 1 ಡೇ ಒಳಗೆ ನೀವು ಎಷ್ಟು ಸಬ್ಜೆಕ್ಟು, ನೀವು ಒಂದು ಸಬ್ಜೆಕ್ಟ್ನ 15 ಡೇಸ್ ಅಂತ ಟಾರ್ಗೆಟ್ ಇಟ್ಕೋಬೇಕು. ಆ 15 ಡೇಸ್ ಒಳಗೆ ಆ ಒಂದು ಸಬ್ಜೆಕ್ಟ್ನ ನೀವು ಓದಿ ಕ್ಲಾರಿಫೈ ಮಾಡಿಕೊಂಡು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು, MCQ ಸಾಲ್ವ್ ಮಾಡಬೇಕು, ರಿವಿಷನ್ ಮಾಡಬೇಕು. ಯೂಶ್ವಲಿ 1-4-7 ಈ ಮೆಥಡ್ನೇ ಫಾಲೋ ಅಪ್ ಮಾಡೋದು. ಆ್ಯಕ್ಚುಲಿ ಫಸ್ಟ್ ಡೇ ಓದಬೇಕು, ನೆಕ್ಸ್ಟ್ 4th ಡೇ ಮತ್ತೊಂದು ಸಲ ಓದಬೇಕು, ಅದಾದ್ಮೇಲೆ 7th ಡೇ ಅಂದ್ರೆ ನಿಮ್ಗೆ ಪರ್ಮನೆಂಟಾಗಿ ನೆನಪಿರ್ತದೆ. ಆ್ಯಕ್ಚುಲಿ ಏನಂತಂದ್ರೆ 20 ಸಲ ಎದಕ್ಕೆ ಓದ್ಬೇಕಂತಂದ್ರೆ ಅದೇ ಒಂದೇ ಮೆಟೀರಿಯಲ್ನ ನೀವು ಓದೋದ್ಲಿಂದ ನಿಮ್ಗೆ ಡಿಫ್ರೆಂಟ್ ಡೈಮೆನ್ಷನ್ ಒಳಗೆ ನಿಮ್ಮ ಬ್ರೈನ್ ಓಪನ್ ಅಪ್ ಆಗುತ್ತೆ. ಸೊ ಈ ಮೆಥಡ್ನ ನೀವು ಫಾಲೋ ಮಾಡಿರಿ. ಟೈಮ್ ವೇಸ್ಟ್ ಮಾಡಿಬಿಡ್ರಿ. ನಾನು ಅದ ನಂತರ ನಿಮ್ಗೆ ಹೇಳ್ತೀನಿ, ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅಕ್ಟೋಬರು KA ಎಕ್ಸಾಮ್ ಕಂಡಕ್ಟ್ ಮಾಡಕತ್ತಾರೆ ಅಂದರೆ ಜಲ್ದಿ ಆಗ್ತದೆ. ಕಾನ್ಸೆಪ್ಷುಯಲ್ ಕ್ಲಾರಿಟಿ ಇರಬೇಕು. ಯಾಕಂದ್ರೆ ಕಾನ್ಸೆಪ್ಷುಯಲ್ ಬೇಸ್ಡ್ ಕ್ವಶನ್ಸ್ ಕೇಳಕತ್ತಾರ. ಯಾಕೆ UPSC ಈ ಸಲ ನಿಮ್ಗೆ ಗೊತ್ತಾ, ಕೇಸ್ ಒಳಗೆ ಆಲ್ಮೋಸ್ಟ್ UPSC ಪ್ರಿಪೇರ್ ಅವ್ರು ಸೆಲೆಕ್ಟ್ ಆಗ್ಯಾರ. ಯಾಕಂತಂದ್ರೆ ಅದಾದ ಕ್ವಶನ್ ಸಾಲ್ವ್ ಮಾಡಿ 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 ರೂಢ ಬಿದ್ದದು. ನಾನು ಇದ್ದಿದ್ದು ಇನ್ಸ್ಟಿಟ್ಯೂಟ್ ಒಳಗನ 8 ಮೆಂಬರ್ಸ್ KS ಕ್ವಾಲಿಫೈ ಆದರು. ಸೊ ನಿಮ್ಗೇನಾದರೂ ಕಾನ್ಸೆಪ್ಷುಯಲ್ ಕ್ಲಾರಿಟಿ ಈ ಕ್ಲಾಸ್ಲಿಂದ ನಿಮ್ಗೆ ಇತ್ತು ಅಂದ್ರೆ ಅಷ್ಟೇ ನೀವು ನಿಮ್ಮ ಕ್ವಶನ್ ಸಾಲ್ವ್ ಆಗಕತ್ತಾವ ಅಂತಂದ್ರೆ ನೀವು ರೆಫರ್ ಮಾಡಬೇಕು. ಆಯ್ತಪ್ಪ ಇದು ಆಗಕತ್ತಿಲ್ಲ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಅವಾಗ ನೋಡಬೇಕು. ಬಟ್ ನೀವು ಆ ಕ್ಲಾಸು ಈ ಕ್ಲಾಸು ಅಂತೇಳಿ ಎಲ್ಲಾನು ಕಂಬೈನ್ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತೆ ನಾ ಅದನ್ನ ಹೇಳೋದು, ಮೋಸ್ಟ್ ಆಫ್ ಆಲ್ ಪ್ರಿಪೇರ್ ಆಗೋ ಮೆಥಡ್ ಇದೆ. ಒಂದೇ ಬುಕ್ಕು 20 ಸಲ. ನಾನು ಇದುವರೆಗೂ ಏನಿಲ್ಲ ಅಂದರು 2024 ಹಿಡಿದು ನಾನು ಒಂದೇ ಫಿಕ್ಸ್ ನೋಟ್ಸ್ ಅದ, ಅದನ್ನೇ ನಾನು ಏನಿಲ್ಲ ಅಂದರೂ ಆಲ್ಮೋಸ್ಟ್ 40 ಟೈಮ್ಸ್ ಓದೀನಿ. ಅದನ್ನೇ ಓದೋದು ಆಯ್ತಾ. ಇಫ್ ಇನ್ ಕೇಸ್ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಸಾರಿ ಫಾರ್ ದ್ಯಾಟ್ ಒನ್ ಆಲ್ಸೋ. ಐ ವಿಲ್ ಕ್ರಿಯೇಟ್ ಅ ಗ್ರೂಪ್. ಇಫ್ ಇನ್ ಕೇಸ್ ಏನಾದರೂ ಸ್ಟಡಿ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದ್ರೆ ಐ ಆಮ್ ಓಪನ್ ಟು ದ್ಯಾಟ್ ಒನ್. ನೀವು ಟೆಕ್ಸ್ಟ್ ಮಾಡಿರಿ. ನಿಮಗೆ ಓಕೆ ನೀವು ಗ್ರೂಪ್ ಒಳಗೆ ನಿಮ್ಗೆ ಕೇಳೋಕ್ಕಾಗ್ತಿಲ್ಲ ಅಂತಂದರೆ ನೀವು ಮಾಡಿರಿ ಮೆಸೇಜ್ ಪರ್ಸ್ನಲ್ ಆಗಿ. ಬಟ್ ಅನ್ನೆಸೆಸರಿ ಮಾಡಬೇಡ್ರಿ. ನಾನು ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ, ಡೌಟ್ ಕ್ಲಿಯರಿಂಗ್ ಸೆಕ್ಷನ್ ಅಂತೇಳಿ ಅದನ್ನು ಒಂದು ಕ್ರಿಯೇಟ್ ಮಾಡ್ತೀನಿ. ಬಟ್ ಪ್ಲೀಸ್ ಅನ್ನೆಸೆಸರಿ ಮೆಸೇಜ್ ಮಾಡಬೇಡ್ರಿ. ಆ್ಯಂಡ್ ಎಸ್ಪೆಷಲಿ ಐ ಆಮ್ ಟೆಲಿಂಗ್ ಯು ದ್ಯಾಟ್ ಆ ಗ್ರೂಪ್ ಒಳಗೆ ಯಾವುದೇ ಪೊಲಿಟಿಕಲ್ ರಿಲಿಜನ್ ಅದು ಯಾವುದೂ ಇರಬಾರ್ದು. ಆ ಥರದ ಗ್ರೂಪ್ ಇರಬೇಕು. ನ್ಯೂಟ್ರಾಲಿಟಿ, ರ್ಯಾಷನಲ್ ಥಿಂಕಿಂಗ್ ಹೆವಿ ಇಂಪಾರ್ಟೆಂಟ್ ಐತಿ. ಯಾರ್ಯಾರ ಬಿಲೀಫ್ ಯಾರಿಲ್ಲದ ಅದೆಲ್ಲ ಪ್ರೈವೇಟ್ ಅಫೇರ್ಸ್. ಸೊ ಅದು ಪಬ್ಲಿಕ್ ಅಫೇರ್ ಆಗಬಾರ್ದು. ಈ ಗ್ರೂಪು ಎಜುಕೇಷನ್ ಪರ್ಪಸ್ ಅಂದರೆ ಎಜುಕೇಷನ್ ರಿಲೇಟೆಡೇ ಇರಬೇಕು. ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.